ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹುವೇ ಕೇತುವೆ ನಮಃ. ಆತ್ಮೀಯ ವೀಕ್ಷಕರೆಲ್ಲರಿಗೂ ಅಸ್ಟ್ರೋ ವಿದ್ವಾನ್ ವತಿಯಿಂದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಎನ್ ಭಾಸ್ಕರ್ ಕುಮಾರ್, ಜ್ಯೋತಿಷ್ಯ ಶಾಸ್ತ್ರ ವಿದ್ವಾನ್. ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ಇತರರಿಗೂ ಶೇರ್ ಮಾಡಿ. ಸದಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲಿರುವಂಥ ಅಸ್ಟ್ರೋ ವಿದ್ವಾನ್ ಸಂಸ್ಥೆ. ವಾರ ಭವಿಷ್ಯ ಹೇಳುವಾಗ ಒಮ್ಮೆ ವ್ಯತ್ಯಾಸ ಆಗ್ಬೋದು. ಆದ ಕಾರಣ ಒಮ್ಮೆ ಜಾತಕ ಪರಿಶೀಲನೆ ಅಗತ್ಯ ಹಾಗೂ ದಶಾಭಕ್ತಿಯು ಅವಶ್ಯಕ. ದಿನಾಂಕ 18/8/2024 ದಿನಾಂಕ 24/8/2024 ಮೇಷರಾಶಿಯಿಂದ ಮೀನರಾಶಿಯವರೆಗೆ ರಾಶಿವಾರ ಭವಿಷ್ಯ ನೋಡೋಣ ಬನ್ನಿ. ಈಗ ವಾರ ಭವಿಷ್ಯಕ್ಕೂ ಮೊದಲು ವರಮಹಾಲಕ್ಷ್ಮಿ ಹಬ್ಬವನ್ನು ಈಗ 14ನೇ ತಾರೀಕು ಎಲ್ಲ ಮಾಡಿ ಮುಗಿಸಿದ್ದೀರ ಶ್ರದ್ಧಾಭಕ್ತಿಯಿಂದ. ಹಾಗೆ ಕೆಲವರಿಗೆ ಮಾಡೋಕ್ಕಾಗಿಲ್ಲ ಅನ್ಯ ಕಾರಣಗಳಿಂದ, ಸೂತಕ ಇರ್ಬೋದು, ಮನೆಯಲ್ಲಿ ಮಡಿ ಮೇಲಿಗೆ ಆಚರಣೆಯಿಂದ ನಿಂತು ಹೋಗಿದ್ದಾರೆ, ಅಥವಾ ಹೆಣ್ಣು ಮಕ್ಕಳಿಗೆ ಬರುವಂಥ ದಿನಗಳು ಇದರಿಂದ ಯಾರಾದರೂ ನಿಲ್ಲಿಸಿದರೆ ಅವರು ಆತಂಕ ಪಡುವುದು ಬೇಡ, ಚಿಂತೆಗಾಗೋದು ಬೇಡ. ಯಾಕೆಂದರೆ ಈ ಮಾಸ ಬಂದು ಶ್ರಾವಣ ಮಾಸ. ಶ್ರಾವಣ ಮಾಸ ಅಂದಾಗ ಸಂಪೂರ್ಣವಾಗಿ ವಿಷ್ಣುವಿನ ಮಾಸ, ಜೊತೆಗೆ ವರಮಹಾಲಕ್ಷ್ಮಿನೂ ಬರ್ತಾರೆ. ಎರಡನ್ನೂ ತೆಗೆದುಕೊಂಡಾಗ ಏನಾಯಿತು, ಲಕ್ಷ್ಮೀನಾರಾಯಣ ಸಂಗಮ, ಲಕ್ಷ್ಮೀನಾರಾಯಣ ಹೃದಯ ಅನ್ನೋ ರೀತಿಯಲ್ಲಿ ಒಬ್ಬರು ಬಿಟ್ಟರು ಒಬ್ಬರು ಇರೋದಿಲ್ಲ. ಆದ್ದರಿಂದ ಒಂದೇ ಮಾಸದಲ್ಲಿ ಏಕೈಕ ಪೂಜೆ ಬರುವಂಥದ್ದು ನಮಗೆ ಲಕ್ಷ್ಮೀ ಸಮೇತವಾಗಿ ನಾರಾಯಣ. ಆದ ಕಾರಣ ನಮಗೆ ವರಮಹಾಲಕ್ಷ್ಮಿಯ ಜೊತೆಗೆ ಶ್ರಾವಣ ಶನಿವಾರನೂ ಬರುತ್ತೆ, ಎರಡನ್ನೂ ಆಚರಣೆ ಮಾಡ್ತೀವಿ ನಾವು. ಆದ ಕಾರಣ ಏನಪ್ಪ ಅಂದರೆ ಯಾರೂ ಚಿಂತೆಗಾಗೋದು ಬೇಡ. ಅಕಸ್ಮಾತ್ ಅನ್ಯ ಕಾರಣಗಳಿಂದ ವ್ಯತ್ಯಾಸ ಆದಾಗ ಮುಂದಿನ ವಾರಗಳಲ್ಲಿ ಮಾಡಿದರೆ ಖಂಡಿತ ಲಕ್ಷ್ಮಿ ಪ್ರೀತಿಯಿಂದ ಎಲ್ಲವನ್ನು ಸ್ವೀಕಾರ ಮಾಡಿ ನಮಗೆ ಸಕಲ ಇಷ್ಟಾರ್ಥ ಸಿದ್ಧಿಯನ್ನು ಮಾಡಿಕೊಡ್ತಾಳೆ. ಆದ ಕಾರಣ ತಾವು ಯಾರು ಚಿಂತೆ ಮಾಡದೆ ಖಂಡಿತವಾಗಿ ಈ ಶ್ರಾವಣ ಮಾಸ ಶ್ರೇಷ್ಠವಾದ ಮಾಸ, ಲಕ್ಷ್ಮೀ ಮಾಸ, ಹಾಗೆ ವಿಷ್ಣುವಿನ ಮಾಸ. ಆದ್ದರಿಂದ ಖಂಡಿತವಾಗಿ 2 ವಾರ ಬರ್ತಕ್ಕಂಥದ್ದು 23 ಹಾಗೆ 30ನೇ ತಾರೀಕು 2 ಸಿಗುತ್ತೆ ನಮಗೆ ಶುಕ್ರವಾರ. 2 ಶುಕ್ರವಾರದಲ್ಲಿ ಖಂಡಿತ ತಾವೆಲ್ಲರೂ ವರಮಹಾಲಕ್ಷ್ಮಿ ವ್ರತ ಪೂಜೆನ ಶ್ರದ್ಧಾಭಕ್ತಿಯಿಂದ ಮಾಡ್ಬೋದು. ಹಾಗೆ ಹಿಂದೆ ನಾನು 2 ವಿಡಿಯೋ ಕೊಟ್ಟಿದ್ದೇನೆ, ಅದನ್ನು ತಾವುಗಳು ನೋಡಿಕೊಂಡು ಹೇಗೆ ಆಚರಣೆ ಮಾಡಬೇಕು ನೈವೇದ್ಯ ಪೂರ್ವಕವಾಗಿ ಕೊಟ್ಟಿದ್ದೇನೆ. ಖಂಡಿತ ಮಾಡಿ, ತಮ್ಮೆಲ್ಲರಿಗೂ ಶುಭ ಉಂಟಾಗಲಿದೆ. ನಾವು ಕಳಶ ಸ್ಥಾಪನೆ 23 ಮತ್ತು 30ನೇ ತಾರೀಕು ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ಶುಕ್ರ ಓರೆಯಲ್ಲೇ ಮಾಡಬೇಕು. ಶುಕ್ರ ಓರೆಯಲ್ಲೇ ಬೆಳಗ್ಗೆ ಪ್ರಾತಃ ಕಾಲ ಬರ್ತಕ್ಕಂಥ 6:20ರಿಂದ 7:15 ಒಳಗೆ, ಬೆಳಗ್ಗೆ 6:20ರಿಂದ 7:15 ಶುಕ್ರ ಓರೆಯಲ್ಲೇ ಮಾಡಬೇಕು. ಶುಕ್ರ ಅಂದಾಗೇನು, ಮಹಾಲಕ್ಷ್ಮಿ. ನವಗ್ರಹ ಪೂರ್ವಕವಾಗಿ ಹಣಕಾಸಿನ ವಿಚಾರ, ಸಾಲಬಾಧೆ ಅಥವಾ ಲೋನ್ ಇರ್ಬೋದು, ಅಥವಾ ಅಡಮಾನ, ಅಥವಾ ಮನೆಯನ್ನು ಮಾರ್ಟ್ಗೇಜ್ ಲೋನ್ ಅದನ್ನು ಅಡಮಾನ ಮಾಡಿರ್ತೇವೆ. ಅನೇಕ ರೀತಿಯಲ್ಲಿ ವ್ಯಾಪಾರ ಉದ್ಯೋಗದಲ್ಲಿ ಏನೇನು ಹಣದ ವಿಚಾರ ಸಮಸ್ಯೆ ಇದೆಯೋ ಖಂಡಿತವೂ ಪರಿಹಾರ ಆಗುತ್ತೆ. ಶೀಘ್ರ ವಿವಾಹಕ್ಕೂ ಸಹ ಶುಕ್ರ ಬಂದು ಏನು ಕಳತ್ರಕಾರಕ, ಮದುವೆನ ಮಾಡಿಸ್ತಾನೆ. ಗುರುಬಲವನ್ನು ಕೊಟ್ಟರೆ ಶುಕ್ರ ಕಳತ್ರಕಾರಕ. ಆದ ಕಾರಣ ಮನೆಯಲ್ಲಿ ಶುಭ ಕಾರ್ಯ ಎಲ್ಲವೂ ಸಂಪೂರ್ಣವಾಗಿ ತಾವು ಇಚ್ಛೆ ಪಡುವಂತೆ ನೆರವೇರೋದರಿಂದ ಖಂಡಿತವಾಗಿ 23 ಮತ್ತು 30 2 ದಿವಸ ಶುಕ್ರವಾರ, 23 ಮತ್ತು 30 2 ಶುಕ್ರವಾರ ನಿಮಗೆ ಶುಭ ಉಂಟಾಗಲಿದೆ. ಹಾಗೆ 3 ದಿವಸ ಕಳಸವನ್ನು ಮನೆಯಲ್ಲಿ ಕೂರಿಸ್ಬೇಕು, ಶುಭ ಉಂಟಾಗುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಹಾಗೆ 3 ದಿವಸವೂ ನೈವೇದ್ಯವನ್ನು ಮಾಡಬೇಕಾಗತ್ತೆ. ಪ್ರಾತಃ ಕಾಲ ಮತ್ತು ಸಂಜೆ ಕಾಲ 2 ಟೈಮಲ್ಲೂ ನೈವೇದ್ಯ ಮಾಡಿದರೆ ಮಹಾಲಕ್ಷ್ಮಿ ಪ್ರೀತ್ಯರ್ಥವಾಗಿ ತಮಗೆ ಸಕಲ ಇಷ್ಟಾರ್ಥ ಸಿದ್ಧಿಗಳು ನೆರವೇರುವಂಥದ್ದು. ಭಾನುವಾರ ಶುಕ್ರ ಓರೆಯಲ್ಲೇ ಕಳಸವನ್ನು ವಿಸರ್ಜನೆಯನ್ನು ಮಾಡಬೇಕು. ಅಂದು ಬೆಳಗ್ಗೆ 7:30ರಿಂದ 8 ಶುಕ್ರ ಓರೆಯನ್ನು ನೀವು ನೋಡೇ ಮಾಡಬೇಕು. ಅದರಿಂದ ಶುಕ್ರವಾರ ಮಧ್ಯೆ ಹೇಳ್ತಾ ಇದ್ದೀನಿ, ಅಂದು ಬೆಳಗ್ಗೆ 7:30ರಿಂದ 8 ಇರುತ್ತೆ. ನೀವೇನು ಲಗ್ನ ಯಾವ ವಿಚಾರವನ್ನು ಸಹ ತಾವು ತಗೋಬಾರ್ದು. ಶುಕ್ರ ಓರೆಯನ್ನು ಮಾತ್ರ ತಗೋಬೇಕು. ಶುಕ್ರನ ಅಂಶ ನಿಮ್ಗೆ ಬೇಕಾಗಿರೋದೇನು, ಶುಕ್ರ ಮಹಾಲಕ್ಷ್ಮಿ ಅನುಗ್ರಹ, ಹಣಕಾಸಿನ ವಿಚಾರದಲ್ಲಿ ಇಷ್ಟಾರ್ಥ ಸಿದ್ಧಿ. ಆದ್ದರಿಂದ ಶುಕ್ರನ ಹಿಂದೆ ಓಡಬೇಕು. ಯಾಕೆಂದರೆ ಫಲ ಕೊಡೋ ಹಿಂದೆ ನಾವು ಹೋಗ್ತೀವಿ ಹೊರತಾಗಿ ನಮಗೆ ಬೇರೆ ವಿಚಾರ ಬೇಡ. ಆದ್ದರಿಂದ ಭಾನುವಾರ 3 ದಿವಸಕ್ಕೆ ನೀವು ಕಳಶ ವಿಸರ್ಜನೆ ಮಾಡೋ ಸಮಯ ಬೆಳಗ್ಗೆ 7:30ರಿಂದ 8:15. ಅನ್ಯ ಕಾರಣಗಳಿಂದ ನಮಗೆ ಆಗೋದಿಲ್ಲ ಅಂದೇ ವಿಸರ್ಜನೆ ಮಾಡ್ತೀನಿ ಅಂದರೆ ನೀವು ಶುಕ್ರವಾರ ರಾತ್ರಿ 8:40ರಿಂದ 9:30, ಆವಾಗಲೂ ಸಹ ಅದೇ ಸಮಯದಲ್ಲಿ ಶುಕ್ರ ಓರೆ ಬರುತ್ತೆ. 8:40ರಿಂದ 9:30 ಒಳಗೆ ನೀವು ಕಳಶ ವಿಸರ್ಜನೆ ಮಾಡಿ. ಖಂಡಿತ ತಮ್ಮೆಲ್ಲರೂ ಶುಭ ಉಂಟಾಗಲಿದೆ. ಯಾವ ರೀತಿ ಸಮಸ್ಯೆಗಳು ಬರೋದಿಲ್ಲ, ಸಕಲ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಹಾಗೆ ಪೂಜೆ ಹೇಗೆ ಮಾಡಬೇಕು, ಸಂಕಲ್ಪ ಪೂರಿತವಾಗಿ ವ್ಯವಸ್ಥಿತವಾಗಿ ಹೇಗೆ ಮಾಡ್ಕೋಬೇಕು, ನೈವೇದ್ಯ ಸಮೇತವಾಗಿ ಹಿಂದೆ 2 ವಿಡಿಯೋ ಕೊಟ್ಟಿದ್ದೀನಿ. ಖಂಡಿತ ನೋಡಿ ತಾವು ಅನುಸರಿಸಿ. ಖಂಡಿತ ತಮ್ಮೆಲ್ಲರಿಗೂ ಶುಭ ಉಂಟಾಗಲಿದೆ. ಈಗ ವಾರ ಭವಿಷ್ಯದ ಕಡೆ ಹೋಗೋಣ ಬನ್ನಿ.
ಮೇಷರಾಶಿ ಕಡೆ ಹೋಗೋಣ ಬನ್ನಿ. ಮೇಷರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ ಬುಧ ವಕ್ರವಾಗಿ ಕಟಕ ರಾಶಿಯವರಿಗೆ ಇದೇ ಗುರುವಾರ 22ನೇ ತಾರೀಕು ಬರ್ತಾನೆ. ಆದ್ದರಿಂದ ಏನಾಗುತ್ತೆ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಾಗಿ ವ್ಯವಹಾರವನ್ನು ಎಚ್ಚರಿಕೆಯಾಗಿ ಮಾಡ್ಕೋಬೇಕಾಗತ್ತೆ. ರಾಹು ಒಂದು ಕಡೆ ನೋಡುವಾಗ ಸ್ವಲ್ಪ ಎಚ್ಚರಿಕೆಯಾಗಿರಬೇಕಾಗತ್ತೆ. ಯಾವುದಾದರೂ ಕಷ್ಟಕ್ಕೆ ಸಿಲುಕುವಂತಹದ್ದು, ಯಾವುದರ ವಿಚಾರಕ್ಕೆ ಸಿಲುಕುವಂತಹದ್ದು ಕಂಡುಬರೋದರಿಂದ ಈ ವಾರ ಯಾವುದೇ ವಿಚಾರಗಳಿಗೆ ಹೋಗಬೇಡಿ. ತಾವಾಯಿತೋ ತಮ್ಮ ಕೆಲಸ ಆಯಿತು ಅನ್ನೋ ರೀತಿಯಲ್ಲಿ ಮುಂದುವರೆದ್ರೆ ಏನೋ ಸಮಸ್ಯೆಗಳು ಬರೋದಿಲ್ಲ. ಅನವಶ್ಯಕವಾಗಿ ಯಾವುದೇ ವಿಚಾರಗಳಿಗೂ ಈ ವಾರ ನೀವು ಹೋಗುವುದು ಬೇಡ. ಹಾಗೆ ಕುಲದೇವತೆಯ ಆರಾಧನೆಯನ್ನು ಮಾಡಿ, ಹಾಗೆ ಕುಲದೇವತೆ ದರ್ಶನದಿಂದಲೂ ನಿಮಗೆ ಶುಭ ಉಂಟಾಗುವುದು. ಹಾಗೆ ಅನುಕೂಲವಿದ್ದರೆ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗುವಂಥದ್ದು, ಅಲ್ಲಿ ಆಶ್ಲೇಷ ಬಲಿ ಪೂಜೆಯನ್ನು ಮಾಡಿಸ್ಬೇಕಾಗತ್ತೆ. ಈ ಥರ ಮಾಡಿಸೋದ್ರಿಂದ ತಮಗೆ ಅನೇಕ ಒಂದು ಅರ್ಧಕ್ಕೆ ನಿಲ್ಲುವಂಥದ್ದು, ಕಂಟಕ ಅಂತ ಹೇಳ್ತೀವಲ್ಲ ಆ ಥರ, ಅಥವಾ ಕೆಟ್ಟ ಹೆಸರುಗಳು, ಹಾಗೆ ನಾನಾ ರೀತಿಯಲ್ಲಿ ಒಂದು ವ್ಯತಿರಿಕ್ತವಾಗಿ ನಡೆಯುವಂತಹ ಘಟನೆಗಳು ಅಥವಾ ಮಾನಸಿಕವಾಗಿರ್ಬೋದು ಎಲ್ಲವೂ ಸಹ ದೂರ ಆಗುವಂಥದ್ದು. ಆದ್ದರಿಂದ ಕುಕ್ಕೆಯಲ್ಲೇ ಒಂದು ಆಶ್ಲೇಷ ಬಲಿ ಪೂಜೆಯನ್ನು ಮಾಡ್ಕೊಬನ್ನಿ, ಖಂಡಿತ ನಿಮಗೆ ಈ ವಾರ ಒಳಿತನ ನೋಡ್ಬೋದು. ಈ ವಾರ ಬುದ್ಧಿವಂತಿಕೆಯಿಂದ ಯಾವುದಕ್ಕೂ ಸಿಲುಕದೆ ತಮ್ಮ ಕೆಲಸ ತಾವಾಯಿತು ಅನ್ನೋ ರೀತಿಯಲ್ಲಿ ಹೋದರೆ ಎಲ್ಲವೂ ನಿಮಗೆ ಯಶಸ್ವಿ ಆಗುವಂಥ ವಾರ ಅಂತ ನಾವು ನಿಮಗೆ ಹೇಳ್ಬೋದು. ವೃಷಭ ರಾಶಿ ಕಡೆ ಹೋಗೋಣ ಬನ್ನಿ. ವೃಷಭ ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ ವೃಷಭ ರಾಶಿಯವರಿಗೆ ಈ ವಾರ ಗುರು ಅನುಗ್ರಹ ಹೆಚ್ಚಾಗಿ ಬೇಕಾಗುತ್ತೆ. ಆದ್ದರಿಂದ ಗುರು ರಾಘವೇಂದ್ರ ಆರಾಧನೆಯನ್ನು ಮಾಡುವುದರಿಂದ ಇದೇ 21ನೇ ತಾರೀಕು ಗುರುವಿನ ಅನುಗ್ರಹ ಮತ್ತಷ್ಟು ಪಡ್ಕೊಂಡ್ರೆ ನಿಮಗೆ ಶುಭ ಕಾರ್ಯಗಳು ಹೆಚ್ಚಿನ ರೀತಿಯಲ್ಲಾಗುವಂಥದ್ದು, ಮದುವೆ ಕಾರ್ಯಗಳಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸದಲ್ಲಿರ್ಬೋದು, ಆರೋಗ್ಯ ವಿಚಾರದಲ್ಲಿರ್ಬೋದು, ಹಾಗೆ ನಿಂತು ಹೋಗಿರುವಂತಹ ಅನೇಕ ವಿಚಾರಗಳು ಮಾತುಕತೆಯಲ್ಲಿ ಬಂದು ನಿಂತಿರುತ್ತೆ. ಯಾವುದೋ ಮದುವೆ ವಿಚಾರ ಇರ್ಬೋದು, ಯಾವುದೋ ರಾಜ್ಯ ವಿಚಾರ ಇರ್ಬೋದು, ಸೈಟ್ ಇರ್ಬೋದು, ಮನೆ ಇರ್ಬೋದು, ಯಾವುದಾದ್ರು ಬಂದು ಅರ್ಧಕ್ಕೆ ನಿಂತಿದ್ದರೆ ಖಂಡಿತ ಗುರು ರಾಘವೇಂದ್ರ ಆರಾಧನೆಯನ್ನು ಮಾಡಿ, ಅಂದು ದರ್ಶನವನ್ನು ಮಾಡಿ, ತುಳಸಿಯನ್ನು ಕೊಟ್ಟು ದರ್ಶನ ಮಾಡಿ, ಖಂಡಿತ ಸಕಲ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಹಾಗೆ 3 ಹೆಜ್ಜೆ ನಮಸ್ಕಾರವನ್ನು ಮಾಡಿ, 3 ಹೆಜ್ಜೆ ನಮಸ್ಕಾರವನ್ನು ಮಾಡಿ, ಖಂಡಿತ ತಮ್ಮೆಲ್ಲರಿಗೂ ಶುಭ ಉಂಟಾಗುವಂಥದ್ದು. ಈ ವಾರ ನೀವು ರಾಘವೇಂದ್ರ ಸ್ವಾಮಿಯವರ ಆರಾಧನೆ ಮಾಡಿ, ಖಂಡಿತ ಒಳ್ಳೆಯ ಶುಭ ಫಲಗಳನ್ನು ಪಡೆಯುವಂತಹ ವಾರವಾಗಿದೆ. ಮಿಥುನ ರಾಶಿ ಕಡೆ ಹೋಗೋಣ. ಮಿಥುನ ರಾಶಿಯವರಿಗೆ ಈ ವಾರ ನೋಡುವಾಗ ಧನಕಾರಕ ಬುಧ ನಿಮ್ಮ ದ್ವಿತೀಯ ಸ್ಥಾನಕ್ಕೆ ವಕ್ರವಾಗಿ ಬರ್ತಾನೆ. ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ನೋಡಿ ವ್ಯವಹರಿಸುವಂಥದ್ದು ತುಂಬ ಒಳ್ಳೆಯದು. ಆತುರ ತೀರ್ಮಾನ ಮಾಡೋದು ಬೇಡ. ಯಾವುದೇ ಮಾಡಬೇಕಾದ್ರೆ ಆಲೋಚನೆ ಮಾಡಿ, ಖಂಡಿತ ಶುಭ ಉಂಟಾಗಲಿದೆ. ಹಾಗೆ ನಿಮಗೆ ಬುಧನ ಒಂದು ಅಂಶಕ್ಕೆ ಹೆಚ್ಚಿನ ಫಲಗಳು ಈ ವಾರ ದೊರೆಯೋದ್ರಿಂದ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಹಸಿರು ಕಾಳು ನೈವೇದ್ಯವನ್ನು ವೆಂಕಟೇಶ್ವರ ಸ್ವಾಮಿಯವರಿಗೆ ಮಾಡಿಸಿ, ನಂತರ ಭಕ್ತಾದಿಗಳಿಗೆ ಹಂಚಿ ತಮ್ಮ ಸಕಲ ಇಷ್ಟಾರ್ಥ ಸಿದ್ಧಿಗಳು ಖಂಡಿತ ನೆರವೇರುವಂಥದ್ದು. ಹಾಗೆ ಅನುಕೂಲವಿದ್ದರೆ ತಿರುಪತಿಯ ದರ್ಶನವನ್ನು ಮಾಡಿ, ಇದರಿಂದಲೂ ಮತ್ತಷ್ಟು ಶುಭಫಲವನ್ನು ಪಡಿತಾರೆ. ಹಾಗೆ 11 ಜನ ಅಥವಾ 21 ಜನ ಅಥವಾ 48 ಜನಕ್ಕೆ ಮನೋಸಂಕಲ್ಪ ಈಡೇರಿಕೆಗಾಗಿ ನೀವು ಏನು ಮಾಡಬೇಕು ಅಂದರೆ ಲಡ್ಡುವನ್ನು ಭಕ್ತಾದಿಗಳಿಗೂ ಸಹ ನೀವು ಮನೋಸಂಕಲ್ಪ ಏನಾದರೂ ವಿಶೇಷವಾಗಿ ಯಾವುದಾದ್ರೂ ಖಂಡಿತ ನಡೀಲೇಬೇಕು ಏನಾದ್ರು ಅಂದ್ಕೊಂಡಿದ್ದೀರಾ ಅಂದಾಗ ಖಂಡಿತ ನೀವು ಲಡ್ಡುವನ್ನು ಹಂಚಿ, ಅಥವಾ ವೆಂಕಟೇಶ್ವರ ಸ್ವಾಮಿಯವರಿಗೆ ನೀವು ಪ್ರಸಾದ ರೂಪದಲ್ಲೂ ಸಹ ಬೂಂದಿಯ ಕಾಳು ನೈವೇದ್ಯ ಮಾಡಿಸಿ ಅದೂ ಸಹ ನೀವು ಹಂಚ್ಬೋದು. ಹೆಸರು ಕಾಳು ಹಂಚ್ಬೋದು, ಪ್ರಸಾದ ನೈವೇದ್ಯ ರೂಪದಲ್ಲಿ ಮಾಡಿಸಿ ಲಡ್ಡೂ ಹಂಚ್ಬೋದು, ಅಥವಾ ಸಿಹಿ ಬೂಂದಿ ಕಾಳು ಆದರೂ ಮಾಡಿ ಖಂಡಿತ ಹಂಚಿ. ತಮ್ಮ ಮನಸಂಕಲ್ಪಗಳು ಏನೇನಿದೆಯೋ ತುಂಬ ವಿಶೇಷವಾಗಿ ಇಟ್ಕೊಂಡಿರುವಂಥದ್ದು ನಡಿಲೇಬೇಕು ಅಂತ ಏನು ಅಂದ್ಕೊಂಡಿದ್ದೀರೋ ಅದು ಖಂಡಿತ ನಡೆಯುತ್ತೆ. ಈ ವಾರ ವೆಂಕಟೇಶ ಅನುಗ್ರಹ ನಿಮಗೆ ಖಂಡಿತ ಬೇಕಾಗಿದೆ. ಈ ರೀತಿ ಮಾಡಿ ಖಂಡಿತ ನಿಮಗೆ ಶುಭ ಫಲಗಳು ಈ ವಾರ ಪಡೆಯುವಂಥ ವಾರ ಅಂತ ನಾವು ನಿಮಗೆ ಹೇಳ್ಬೋದು. ಈಗ ಕಟಕ ರಾಶಿ ಕಡೆ ಹೋಗೋಣ. ಕಟಕ ರಾಶಿಯವರು ಈ ವಾರ ಹೇಗಿದೆ ನೋಡುವಾಗ ಬುದ್ಧಿಯ ಗ್ರಹ ರಾಶಿಗೆ ಬರ್ತಾನೆ. ಹಂಸ ಯೋಗದೊಂದಿಗೆ ಒಳ್ಳೆಯ ಶುಭ ಫಲನ ಕೊಡ್ತಾನೆ. ಬುದ್ಧಿಕಾರಿಕೆಯೇ ನಿಮಗೆ ಬಂಡವಾಳ ರೂಪದಲ್ಲಿ ಮುಂದುವರಿಯಿರಿ, ಖಂಡಿತ ಶುಭ ಉಂಟಾಗಲಿದೆ. ಹಣಕಾಸಿನ ವಿಚಾರದಲ್ಲಿ ಆರೋಗ್ಯದಲ್ಲಿ ಎಚ್ಚರಿಕೆ, ಯಾಕೆಂದರೆ ರವಿ ಶುಕ್ರ 2 ದ್ವಿತೀಯದಲ್ಲಿ ಕೂತಾಗ ಶತ್ರುಭಾವದಲ್ಲಿ ಇರುತ್ತೆ. ಆದ್ದರಿಂದ ಹಣಕಾಸು ಆರೋಗ್ಯದಲ್ಲಿ ಎಚ್ಚರ, ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ. ಹಾಗೆ ನವಗ್ರಹ ದೇವಸ್ಥಾನಕ್ಕೆ ನೀವು ಶುಕ್ರನನ್ನು ಪ್ರಾರ್ಥನೆ ಮಾಡಿ, ಯಾಕೆಂದರೆ ರವಿ ಸ್ವಸ್ಥಾನದಲ್ಲಿ ಇರೋದರಿಂದ ನಮಗೆ ಸಮಸ್ಯೆ ಬರೋದಿಲ್ಲ. ಶುಕ್ರ ಇರೋದರಿಂದ 1/4 kg ಸಕ್ಕರೆಯನ್ನು ಶುಕ್ರನಿಗೆ ಪ್ರಾರ್ಥನೆ ಮಾಡಿ, ಆರೋಗ್ಯ ಸಮೇತ ಐಶ್ವರ್ಯ ಪ್ರಾಪ್ತಿಯಾಗಲಿ ಅಂತ ನೀವು ದಾನವನ್ನು ಕೊಡಿ. ಇದರಿಂದ ಖಂಡಿತ ಶುಭ ಉಂಟಾಗಲಿದೆ, ಯಾವುದೇ ಸಮಸ್ಯೆ ಬರೋದಿಲ್ಲ. ಹಾಗೆ ನಿಮ್ಮ ಜಾತಕದಲ್ಲಿ ಗುರು ರಾಹು ಸಂಧಿ ದೋಷವಿದ್ದರೂ ಸಹ ವಾರ ರಾಘವೇಂದ್ರ ಸ್ವಾಮಿ ಆರಾಧನೆಯಿಂದ 1/4 kg ಕೊಬ್ಬರಿಯನ್ನು ದಾನ ಮಾಡಿ, ಖಂಡಿತ ತಮ್ಮೆಲ್ಲರಿಗೂ ಈ ವಾರ ಶುಭ ಉಂಟಾಗಲಿದೆ. ಸಿಂಹರಾಶಿ ಕಡೆ ಹೋಗೋಣ ಬನ್ನಿ. ಸಿಂಹರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ ಬುಧ ವಕ್ರತ್ಯಾಗವನ್ನು ಕಟಕ ರಾಶಿಗೆ ಪ್ರವೇಶ ಮಾಡೋದರಿಂದ
ಶುಕ್ರ ಆದಿತ್ಯ ಸಂಧಿದೋಷ ಬರಲಿದೆ. ಆದ್ದರಿಂದ ರಾಜಕೀಯ ವ್ಯಕ್ತಿಗಳಿರ್ಬೋದು ಸ್ವಲ್ಪ ಎಚ್ಚರಿಕೆ ಆಗಿರಬೇಕು. ಸರ್ಕಾರಿ ನೌಕರರು ಸ್ವಲ್ಪ ಎಚ್ಚರಿಕೆ ಆಗಿರಬೇಕು. ಒಳಸಂಚುಗಳು ನಡೆಯುವಂಥದ್ದು, ಹಿತಶತ್ರುಗಳಿಂದ ತೊಂದರೆ ಆಗುವಂಥದ್ದು ಕಂಡು ಬರುತ್ತೆ. ಆದ್ದರಿಂದ ದುರ್ಗಾ ಸಪ್ತಸತಿ ಪಾರಾಯಣವನ್ನು ಮಾಡಿಸಿ. ಯಾಕಂದರೆ ಅಷ್ಟಮ ರಾಹು ಇರೋದ್ರಿಂದಲೂ ನಮಗೆ ಸಮಸ್ಯೆ ಬರ್ಬೋದು, ಧನಕ್ಕಾನೇ ಬರುವಂಥದ್ದು ಅಥವಾ ಪೂರ್ವ ನಿಯೋಜಿತ ಆಗೋದ್ರಿಂದ ಎಚ್ಚರಿಕೆಯಾಗಿರಬೇಕಾಗತ್ತೆ. ಆದ ಕಾರಣ ತಾವೇನು ಮಾಡಬೇಕು, ದುರ್ಗಾ ಸಪ್ತಸತಿ ಪಾರಾಯಣವನ್ನು ಮಾಡಿಸಿ ಸಂಪೂರ್ಣವಾಗಿ ಎಲ್ಲವೂ ನಿಮಗೆ ನಿವಾರಣೆಯಾಗಿ ಆರೋಗ್ಯ ಸಮೇತ ಐಶ್ವರ್ಯ ಫಲಪ್ರಾಪ್ತಿ ಎಲ್ಲವೂ ನೆರವೇರುವಂಥ ನೂತನ ಉದ್ಯೋಗಗಳಿಗೆ ಸ್ವಲ್ಪ ಕೈ ಹಾಕೋದು ಬೇಡ. ಯಾಕೆಂದರೆ ಬುಧ ವಕ್ರತ್ಯಾಗ ಮಾಡೋದರಿಂದ ಸ್ವಲ್ಪ ನೂತನ ಯಾವುದೇ ವ್ಯವಹಾರಗಳು, ಹೊಸ ಹಣಕಾಸಿನ ವ್ಯವಹಾರಗಳು ಯಾವುದು ಮಾಡೋದು ಬೇಡ. ದುರ್ಗಾ ಸಪ್ತಸತಿ ಪಾರಾಯಣ ಮಾಡಿಸಲು ಆಗಲ್ಲ ಅಂದರೆ ನೀವು ಮಂಗಳವಾರ ಶುಕ್ರವಾರ ದುರ್ಗಾ ದೇವಸ್ಥಾನಕ್ಕೆ ಹೋಗುವಂಥದ್ದು ಹಾಗೂ ನಿಂಬೆ ಹಣ್ಣಿನ ಆರತಿಯನ್ನು ಮಾಡಿ ಹಾಗೆ ಅಮ್ಮನವರ ಹತ್ರ ನಿಂಬೆ ಹಣ್ಣನ್ನು ಇಟ್ಟು ಪೂಜೆ ಮಾಡಿಸಿ ತಮ್ಮ ಜೋಬಿನಲ್ಲಿ ಇಟ್ಕೊಳ್ಳಿ. ಇದರಿಂದ ನಿಮಗೆ ರಕ್ಷಣೆ ಸಿಗುತ್ತೆ. ಈ ರೀತಿ ಮಾಡಿಕೊಂಡ್ರೆ ಖಂಡಿತ ಈ ವಾರ ನಿಮಗೆ ಶುಭಫಲಗಳು ದೊರೆಯುವಂಥದ್ದು. ಕನ್ಯಾ ರಾಶಿ ಕಡೆಗೋಣ ಬನ್ನಿ. ಕನ್ಯಾ ರಾಶಿಯವರಿಗೆ ಈಗ ಉತ್ತಮವಾದ ಸಮಯ ಬಂದಿದೆ. ಯಾಕೆಂದರೆ ಬುಧ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾನೆ. ಕಟಕ ರಾಶಿಗೆ ಬರೋದರಿಂದ ನಿಮಗೆ ಹಣಕಾಸಿನ ವಿಚಾರಗಳು ಏನಾದರೂ ಸಮಸ್ಯೆ ಇದ್ದದ್ದು, ಬಿಕ್ಕಟ್ಟು ಇದ್ದದ್ದು ಎಲ್ಲವೂ ನಿವಾರಣೆ ಆಗಿ ಸುಗಮವಾಗಿ ಆಗುವಂಥದ್ದು. ಆದ್ದರಿಂದ ಈ ವಾರ ಸಮಸ್ಯೆಯಿಂದ ಹೊರಬರುವಂತಹ ವಾರವಾಗಿದೆ. ತಾವು ಅಂದುಕೊಂಡಂತೆ ಎಲ್ಲವೂ ನೆರವೇರುವಂಥದ್ದು. ಈ ವಾರ ತಾವೇನು ಮಾಡಬೇಕು, ಲಕ್ಷ್ಮೀನಾರಾಯಣ ದೇವತೆ ಆರಾಧನೆ ವಿಗ್ರಹ ರೂಪದಲ್ಲಾದರೂ ಮಾಡಿ, ಫೋಟೋ ರೂಪದಲ್ಲಾದರೂ ಮಾಡಿ, ಖಂಡಿತ ನಿಮಗೆ ಶುಭ ಉಂಟಾಗುತ್ತೆ. ತಮಗೆ ಅನುಕೂಲವಿದ್ದರೆ ಪಠನೆ ಮಾಡೋಕ್ಕೆ ಬರುತ್ತೆ ಅಂದರೆ ತಾವು ಲಕ್ಷ್ಮೀನಾರಾಯಣ ಹೃದಯವನ್ನು ಪಠನೆ ಮಾಡ್ಬೋದು. ಅಥವಾ ಆಗದಿದ್ದಲ್ಲಿ ನೀವು ವಿಷ್ಣು ಅಷ್ಟೋತ್ತರ, ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಖಂಡಿತ ಪಠನೆ ಮಾಡಿ. ಇದರಿಂದ ನಿಮಗೆ ಎಲ್ಲ ರೀತಿಯ ಯಶಸ್ಸು, ಕೀರ್ತಿ, ಲಾಭ ಅಂತೀವಲ್ಲ ಎಲ್ಲವೂ ನಿಮಗೆ ದೊರೆಯುವಂತಹ ವಾರವಾಗಿದೆ. ಲಕ್ಷ್ಮೀನಾರಾಯಣ ಆರಾಧನೆ ಮಾಡಿ, ಖಂಡಿತ ಒಳ್ಳೆತನ ಕಾಣ್ತೀರ. ಹಾಗೆ ನೀವು ಶುಕ್ರವಾರ ಹಾಗೆ ಶನಿವಾರ 2 ದಿವಸ ನೀವು ವೆಂಕಟೇಶ್ವರ ಸ್ವಾಮಿಯವರ ದರ್ಶನ ಮಾಡಬೇಕು. ಶುಕ್ರವಾರ ಮಲ್ಲಿಗೆ ಹೂವನ್ನು ಅಮ್ಮನವ್ರು ಕೊಡಿ, ಶನಿವಾರ ತುಳಸಿಯನ್ನು ವಿಷ್ಣು ದೇವರಿಗೆ ಕೊಡಿ. ಖಂಡಿತ ಎಲ್ಲವೂ ನಿಮಗೆ ಯಶಸ್ಸು ಕಾಣುವಂತಹ ವಾರವಾಗಿದೆ. ತುಲಾರಾಶಿ ಕಡೆ ಬನ್ನಿ. ತುಲಾರಾಶಿ ಈ ವಾರ ಹೇಗಿದೆ ಅಂತ ನೋಡುವಾಗ ಗುರು ಅನುಗ್ರಹಕ್ಕೆ ತಾವು ವಿಶೇಷ ಶುಭ ಫಲವನ್ನು ಪಡೆಯುವಂಥದ್ದು. ಇದೇ 21ನೇ ತಾರೀಕು ಬುಧವಾರ ರಾಯರ ಆರಾಧನೆ ಇದೆ. ಖಂಡಿತ ಆ ಆರಾಧನೆಗೆ ಪಾಲ್ಗೊಳ್ಳಿ. ಗುರು ಅನುಗ್ರಹ ತಮಗೆ ಸಂಪೂರ್ಣ ದೊರೆಯುವಂಥದ್ದು. ಒಂದು ರಾಯರ ದರ್ಶನವನ್ನು ಮಾಡುವಂಥದ್ದು. ಬೆಳಗ್ಗೆ ಪ್ರಾತಃ ಕಾಲವನ್ನು ಮಾಡಿ, ಹಾಗೆ ಸಂಜೆ 2 ಸಮಯವನ್ನು ಮಾಡಿ, ಹಾಗೆ 3 ಪ್ರದಕ್ಷಿಣೆಯನ್ನು ಮಾಡಿ, ಬೆಳಗ್ಗೆ ಮತ್ತು ಸಂಜೆ 3 ಹೆಜ್ಜೆ ನಮಸ್ಕಾರವನ್ನು ಮಾಡಿ. ಖಂಡಿತ ಇದರಿಂದ ನಿಮಗೆ ಸಂಪೂರ್ಣ ಫಲಗಳು ದೊರೆಯುವಂಥದ್ದು. ಹಾಗೆ ಕೊಬ್ಬರಿ ಮಿಠಾಯಿ ನೈವೇದ್ಯವನ್ನು ಮಾಡಿಸಿ, ಕೊಬ್ಬರಿ ಮಿಠಾಯಿ ನೈವೇದ್ಯ ಮಾಡಿಸಿ ಭಕ್ತಾದಿಗಳಿಗೆ ಹಂಚಿ. ಖಂಡಿತ ಗುರುಬಲ ಅನುಗ್ರಹ ಬೇಕೇ ಬೇಕು. ಏಕೈಕ ಮಾರ್ಗ ಗುರು ಮಾರ್ಗ. ನಮಗೆ ಸಂಪೂರ್ಣವಾಗಿ ಯಾವುದೇ ಕೆಲಸ ಕಾರ್ಯ ಆರೋಗ್ಯದಿಂದ ಹಿಡಿದು ಎಲ್ಲದಕ್ಕೂ ನಮಗೆ ಕಾರ್ಯಸಿದ್ಧಿ ಆಗಬೇಕು. ಯಾಕೆಂದರೆ ಬೇರೆ ಗ್ರಹಗಳು ಎಲ್ಲವೂ ಚೆನ್ನಾಗಿದ್ದು ಸಮಯ ಉತ್ತಮವಾಗಿರೋದರಿಂದ ಗುರು ಅನುಗ್ರಹನ ಈ ವಾರ ತೆಗೆದುಕೊಂಡ್ಬಿಟ್ರೆ ನಿಮಗೆ ವರ್ಷ ಪೂರ್ತಿ ಎಲ್ಲವೂ ಶುಭ ಉಂಟಾಗಲಿದೆ. ಅನುಕೂಲವಿದ್ದರೆ ಮಂತ್ರಾಲಯ ದರ್ಶನ ಮಾಡಿ, ಮತ್ತಷ್ಟು ಶುಭ ಫಲಗಳು ತಾವು ಖಂಡಿತ ಗುರುರಾಯರ ಅನುಗ್ರಹದಿಂದ ಖಂಡಿತ ಪಡಿತೀರಾ. ವೃಶ್ಚಿಕ ರಾಶಿ ಕಡೆ ಬನ್ನಿ. ವೃಶ್ಚಿಕ ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ ವೃತ್ತಿಯಲ್ಲಿ ಅಥವಾ ಬಿಸ್ನೆಸ್, ವ್ಯಾಪಾರ ಅಥವಾ ಸರ್ಕಾರಿ ನೌಕರಿ ಇರ್ಬೋದು, ರಾಜಕೀಯ ವ್ಯಕ್ತಿಗಳಿರ್ಬೋದು, ಸ್ವಲ್ಪ ಒತ್ತಡ ಬರುವಂತಹ ವಾರ. ಆದ್ದರಿಂದ ಮಾತೃದೇವೋಭವ ಅಂತ ಪ್ರಾರ್ಥನೆ ಮಾಡಿ, ಹಾಗೆ ತಮ್ಮ ಮನೆಯಲ್ಲಿರ್ತಕ್ಕಂಥ ತಾಯಿಯವರ ಆಶೀರ್ವಾದವನ್ನು ಪಡೆದು ಪ್ರತಿಯೊಂದು ಕೆಲಸವನ್ನು ಮಾಡುವಂಥದ್ದು. ಹಾಗೆ ಬೆಳ್ಳಿಯ ತಟ್ಟೆ ಇದ್ದರೆ ಮನೆಯಲ್ಲಿ ಬೆಳ್ಳಿಯ ತಟ್ಟೆಯಲ್ಲಿ ಊಟವನ್ನು ಮಾಡುವಂಥದ್ದು. ಹಾಗೆ ಬೆಳ್ಳಿಯ ಲೋಟವಿದ್ದರೆ ಹಾಲು ಅಥವಾ ನೀರನ್ನು ಹೆಚ್ಚಾಗಿ ಉಪಯೋಗಿಸಿ. ಇದರಿಂದ ತಮಗೆ ಒತ್ತಡ, ಮನಃಶಾಂತಿ ಎಲ್ಲವೂ ನಿವಾರಣೆ ಆಗುತ್ತೆ. ಹಾಗೆ ತಾವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿ ಆಗುವಂತಹ ವಾರ. ಹಾಗೆ ಸಿಗಂದೂರು ಚೌಡೇಶ್ವರಿಯ ದರ್ಶನ ಮಾಡಿ ಶುಭ ಉಂಟಾಗುವಂಥದ್ದು. ಅಥವಾ ಮನೆಯ ಹತ್ತಿರ ಇರುವಂತಹ ಚೌಡೇಶ್ವರಿ ದೇವಿಯ ಆರಾಧನೆ, ಪೂಜೆ, ಅರ್ಚನೆಯನ್ನು ಮಾಡಿಸಿ. ಖಂಡಿತ ಈ ವಾರ ತಮಗೆ ಶುಭ ಉಂಟಾಗಲಿದೆ. ಧನುಸು ರಾಶಿ ಕಡೆ ಬನ್ನಿ. ಧನುಸು ರಾಶಿಯವರು ಈ ವಾರ ಹೇಗಿದೆ ಅಂತ ನೋಡುವಾಗ ಬುಧ ವಕ್ರತ್ಯಾಗ ಮಾಡ್ತಾ ಇದ್ದಾನೆ. ಆದ್ದರಿಂದ ಬುಧ ಅವನು ಅಷ್ಟಮಕ್ಕೆ ಬರ್ತಾನೆ. ಎಚ್ಚರಿಕೆಯಾಗಿರಬೇಕು. ಮನಸ್ಸು ಚಂಚಲವನ್ನು ಮಾಡ್ಕೋಬಾರ್ದು. ಹೊಸ ಬಿಸ್ನೆಸ್, ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡುವಾಗ ಹೊಸ ವ್ಯಕ್ತಿಗಳನ್ನು ನೇರವಾಗಿ ನಂಬಬೇಡಿ. ಮಾತಿನ ಮುಖಾಂತರ ಮರಳಾಯಿತು ಅಂತ ಹೇಳ್ತೀವಲ್ಲ, ಮರಳಾಗ್ಬಿಟ್ವಿ, ಆ ರೀತಿ ಆಗೋದು ಬೇಡ. ಎಚ್ಚರಿಕೆಯಿಂದ ಹೊಸ ವ್ಯಕ್ತಿಗಳು ಪರಿಚಯ ಆದಾಗ ಮಾತನಾಡುವಾಗ ಸಿಲುಕೋದು ಬೇಡ. ಹೊಸ ವ್ಯವಹಾರಗಳು ಮಾಡೋದು ಬೇಡ. ಯಾವುದೇ ಮಾಡುವಾಗ 2 ಬಾರಿ ಆಲೋಚನೆ ಮಾಡುವುದು ಉತ್ತಮ. ಅದೇ ರೀತಿ ಗುರು ಅನುಗ್ರಹ ಬೇಕೇ ಬೇಕು. ಧನುಸು ರಾಶಿಗೆ ಗುರು ಅಧಿಪತಿ.
ಮತ್ತು ಗುರು ಅನುಗ್ರಹ ಏನಾಗಿದೆ 6ನೇ ಮನೆಯಲ್ಲಿ 6, 8, 12 ದುಸ್ಥಾನ ಅಂತ ಹೇಳ್ತೀವಿ. ವ್ಯಯಸ್ಥಾನದಲ್ಲಿದ್ದಾಗ ನಮಗೇನಾಗುತ್ತೆ, ಗುರುಬಲ ಒಂದು ಕಡೆ ತನ್ನ ರಾಶಿಗೆ ಕಡಿಮೆ ಆಗುತ್ತೆ. ಆದ್ದರಿಂದ ಗುರುಬಲ ಹೆಚ್ಚಿಸಿಕೊಳ್ಳುವಂತಹ ಒಂದು ಶುಭ ಸಮಯ ಇದೆ. 21ನೇ ತಾರೀಕು ಬುಧವಾರ ರಾಯರ ಆರಾಧನೆ. ಅಂದು ತಾವೇನು ಮಾಡಬೇಕು, ರಾಯರ ದೇವಸ್ಥಾನದಲ್ಲಿ 3 ಹೆಜ್ಜೆ ನಮಸ್ಕಾರ, 18 ಪ್ರದಕ್ಷಿಣೆ. 3 ಹೆಜ್ಜೆ ನಮಸ್ಕಾರ ಮಾಡಿ 18 ಪ್ರದಕ್ಷಿಣೆ ಮಾಡಿ. ಒಟ್ಟು 21 ಬಾರಿ ಆಗುತ್ತೆ. ಗುರು ಅನುಗ್ರಹ 21 ಸಂಖ್ಯೆಯಲ್ಲೇ ಬರ್ತಾ ಇರೋದು. ಗುರು ಅನುಗ್ರಹ ಹೆಚ್ಚಾಗಿ ದೊರೆಯುತ್ತೆ. ತಮ್ಮ ಇಷ್ಟಾರ್ಥ ಸಿದ್ಧಿಗಳು, ವ್ಯವಹಾರ, ವಿದ್ಯಾಭ್ಯಾಸ, ಉದ್ಯೋಗ, ಆರೋಗ್ಯ ಪ್ರತಿಯೊಂದರಲ್ಲೂ ತಾವು ಏನು ಬಯಸ್ತಾ ಇದ್ರೋ ಖಂಡಿತ ಮುಂದಿನ ಗುರು ಬದಲಾವಣೆ ಆಗುವವರೆಗೆ ಖಂಡಿತ ಗುರುರಾಯರ ಅನುಗ್ರಹದಿಂದ ಎಲ್ಲವೂ ಶುಭ ಉಂಟಾಗುತ್ತೆ. ಆದ್ದರಿಂದ ಗುರುರಾಯರ ಅನುಗ್ರಹವನ್ನು ಪಡೆದರೆ ಖಂಡಿತ ತಮ್ಮೆಲ್ಲರಿಗೂ ಶುಭ ಉಂಟಾಗಲಿದೆ. ಮಕರ ರಾಶಿ ಕಡೆಗೆ ನಮ್ಮನೆ ಮಕರ ರಾಶಿಯವರಿಗೆ ಈ ವಾರ ಹೇಗಿದೆ ನೋಡುವಾಗ ಬುಧ ಒಂದು ಪರಿವರ್ತನೆಯನ್ನು ಕೊಡ್ತಾನೆ. ನಿಮಗೆ ವ್ಯಾಪಾರ ಉದ್ಯೋಗದಲ್ಲಿ ಒಂದು ಪರಿವರ್ತನೆ, ಏನು ಸಮಸ್ಯೆ ಇತ್ತು, ಬಿಕ್ಕಟ್ಟಿತ್ತು, ಎಲ್ಲವೂ ಸ್ವಲ್ಪ ನಿಮಗೆ ನಿವಾರಣೆ ಆಗುವಂಥ ವಾರ. ಆದ್ದರಿಂದ ಬುಧನಿಂದ ಒಂದು ಶುಭ ಫಲಗಳನ್ನು ನೀವು ಪಡಿತೀರ. ಮಾನಸಿಕವಾಗಿ ಇದ್ದಂತಹ ಚಿಂತನೆಗಳು ದೂರ ಆಗುವಂಥದ್ದು, ನೆಮ್ಮದಿಯನ್ನು ನೋಡುವಂಥದ್ದು, ಲಾಭದಾಯಕವಾದ ವಾತಾವರಣ. ಏನು ಬಿಸ್ನೆಸ್ ವ್ಯಾಪಾರದಲ್ಲಿ ಒಂದು ವಹಿವಾಟಿನಲ್ಲಿ ಇದ್ದಂತಹ ವ್ಯತ್ಯಾಸಗಳು ದೂರ, ಬರಬೇಕಾದ ಹಣಗಳು ಎಲ್ಲವೂ ಬರುವಂಥದ್ದು. ಹಾಗೆಯೇ ಜೊತೆಯಲ್ಲಿ ಹೇಳಬೇಕು, ಲಕ್ಷ್ಮೀನಾರಾಯಣನ ಅನುಗ್ರಹ ಪಡಿಬೇಕು. ಇಬ್ಬರ ಇರುವ ಜೊತೆಯಲ್ಲಿರುವಂಥ ಫೋಟೋ ಅಥವಾ ವಿಗ್ರಹ ಇಟ್ಟು ಮನೆಯಲ್ಲಿ ನಿತ್ಯ ಪೂಜೆಯನ್ನು ಮಾಡಿ ಖಂಡಿತ ಇದರಿಂದ ಶುಭ ಉಂಟಾಗುತ್ತೆ. ಅನುಕೂಲವಿದ್ದರೆ ತಿರುಪತಿಗೆ ಹೋಗಿ ಬರುವಂಥದ್ದು, ಅನುಕೂಲವಿದ್ದರೆ ಕುಟುಂಬ ಸಮೇತವಾಗಿ ತಿರುಪತಿಯ ದರ್ಶನ ಮಾಡಿ, ಇದರಿಂದ ಮತ್ತಷ್ಟು ಅನುಕೂಲಗಳು ದೊರೆಯುತ್ತೆ. ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ಲಕ್ಷ್ಮೀನಾರಾಯಣ ಆರಾಧನೆ, ವೆಂಕಟೇಶ್ವರ ಲಕ್ಷ್ಮಿಯ ಆರಾಧನೆ ಮಾಡಿ ಎಲ್ಲವೂ ನಿಮಗೆ ಶುಭ ಅಥವಾ ನಾವೇನು ಹೇಳ್ತೀವಿ ಮಂಗಳ ಅಂತ ಹೇಳ್ತೀವೋ ಅವೆರಡು ನಿಮಗೆ ದೊರೆಯುವಂಥದ್ದು. ರಾಶಿ ಕಡೆಗಡೆ ಬನ್ನಿ. ಕುಂಭರಾಶಿಯವ್ರಿಗೆ ಈ ವಾರ ಹೇಗಿದೆ ನೋಡುವಾಗ ಬುಧ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾನೆ. ಇದರಿಂದ ಏನಾಗುತ್ತೆ, ರವಿ ಮತ್ತು ಶನಿ ನೇರವಾಗಿ ನೋಡುವಂಥದ್ದು. ಇದರಿಂದ ತಂದೆ ಮಗನಲ್ಲಿ ಮಾತುಕತೆಯಲ್ಲಿ ವ್ಯತ್ಯಾಸ, ಮನಸ್ತಾಪ ಆಗುವಂಥದ್ದು. ಹಾಗೆ ದಂಪತಿಗಳಲ್ಲಿ ಯಾವುದೋ ಸಣ್ಣ ಪುಟ್ಟ ವಿಚಾರವಾಗಿ, ಬೇಡದ ವಿಚಾರವಾಗಿ ಅಥವಾ ಅನ್ಯರ ವಿಚಾರವಾಗಿ ಗೊಂದಲ ಆಗುವಂಥ ಸಂದರ್ಭ ಇರೋದರಿಂದ ಮಾತನಾಡುವಾಗ ಎಚ್ಚರ. ಯಾರಾದರೂ ಒಬ್ಬರು ಸೋತು ನಡೆಯುವಂಥದ್ದು. ಆದ ಕಾರಣ 2 ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಾಗಿದ್ದರೆ ಅಂಥ ಸಮಸ್ಯೆ ಇಲ್ಲ. ಮಿಕ್ಕಿದೆಲ್ಲ ಗ್ರಹಗಳು ಚೆನ್ನಾಗಿದೆ. ಹಾಗೆ ತಾವೇನು ಮಾಡಬೇಕು, ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿಬಿಟ್ರೆ ಇಂಥ ಸಮಸ್ಯೆಗಳು ಬರೋದಿಲ್ಲ. ನಿತ್ಯ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ, ಹಾಗೆ ರಾತ್ರಿ ಮಲಗುವಾಗ ಗಟ್ಟಿಯ ಮೊಸರು ಜೊತೆಗೆ ಸಕ್ಕರೆಯನ್ನು ಹಾಕಿ ಸೇವನೆ ಮಾಡಿ, ಇದರಿಂದ ಏನೂ ಸಮಸ್ಯೆ ಬರೋದಿಲ್ಲ. ಹಾಗೆ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿ, ಬುಧವಾರ ಶನಿವಾರ ಆಂಜನೇಯ ಸ್ವಾಮಿಯವರ ದರ್ಶನವನ್ನು ಮಾಡಿ, ಇದರಿಂದ ಎಲ್ಲವೂ ಸಹ ಪರಿಹಾರ ಆಗುವಂಥದ್ದು. ತಾವು ಇಚ್ಛೆ ಏನು ಪಡ್ತಾ ಇದ್ದೀರೋ ಪ್ರತಿಯೊಂದು ಕೆಲಸ ಕಾರ್ಯಗಳು ಯಶಸ್ವಿಯಾಗುವಂತಹ ವಾರ. ಯಾಕೆ ಅನ್ಯ ಗ್ರಹಗಳು ಚೆನ್ನಾಗಿರೋದ್ರಿಂದ ತಮಗೆ ಈ ವಾರ ಉತ್ತಮವಾಗಿದೆ. ಆಂಜನೇಯ ಸ್ವಾಮಿ ಪ್ರಾರ್ಥನೆ ಮಾಡಿ, ಎಲ್ಲವೂ ನಿಮಗೆ ಶುಭ ಉಂಟಾಗಲಿದೆ. ಮೀನರಾಶಿ ಕಡೆ ಬನ್ನಿ. ಮೀನರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡುವಾಗ ಬುಧ ಪರಿವರ್ತನೆ ಕೊಡ್ತಾ ಇದ್ದಾನೆ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ವಿಶೇಷವಾಗಿ ತಮಗೆ ಲಾಭ ಸಿಗುವಂಥದ್ದು, ಹೈಯರ್ ಎಜುಕೇಷನ್ ಇರ್ಬೋದು, PhD ಇರ್ಬೋದು, ಇಂಥದಕ್ಕೆ ಮುಂದುವರಿಯುವಂಥದ್ದು ಅಥವಾ ಸರ್ಕಾರಿ ಮೂಲದಿಂದ ನಿಮಗೆ ಹೆಚ್ಚಿನ ಅವಕಾಶಗಳು ದೊರೆಯುವಂಥದ್ದು. ಹಾಗೆ ಬಿಸ್ನೆಸ್ನಲ್ಲೂ ಒಳ್ಳೆಯ ಒಂದು ಮುನ್ನಡೆ ಅಥವಾ ಮುನ್ನುಗ್ಗುವಂಥದ್ದು, ಹೊಸ ಅವಕಾಶಗಳು ದೊರೆಯುವಂಥದ್ದು ಅಥವಾ ವ್ಯಾಪಾರದಲ್ಲಿ ಹಂತವಾಗಿ ಅಭಿವೃದ್ಧಿ ಹೊಂದುವಂಥದ್ದು. ಹಾಗೆ ನೂತನವಾಗಿ ಏನಾದರೂ ಮಾಡಬೇಕು ಅಂತಿದ್ದರೆ ಖಂಡಿತ ನೀವು ನೂತನವಾಗಿ ಮಾಡಬಹುದು. ಹಾಗೆಯೇ ಹಣಕಾಸಿನ ವಿಚಾರದಲ್ಲೂ ಸಹ ಅನೇಕ ಬದಲಾವಣೆಗಳನ್ನು ಈ ವಾರ ನೀವು ಹಂತವಾಗಿ ನೋಡುವಂಥದ್ದು ಕಂಡುಬರುತ್ತೆ. ಹಾಗೆ ಮನೆ ಸಂಬಂಧಪಟ್ಟಾಗೂ ಅನೇಕ ವಿಚಾರಗಳು ಮಾರ್ಪಾಡಾಗುವಂತಹದ್ದು ಇದೆ. ಅಂತ ಯಾವ ರೀತಿ ಅಂದಾಗ ಮನೆಗೆ ಗೃಹೋಪಯೋಗಿ ವಸ್ತುಗಳು ಬರುವಂಥದ್ದು, ರಿನೋವೇಷನ್ ಅಂತ ಹೇಳ್ತೀವಿ, ಅದೆಲ್ಲವೂ ಮನೆಯಲ್ಲಿ ನಡೆಯುವಂಥದ್ದು ಹೆಚ್ಚಾಗಿ ಕಂಡುಬರುತ್ತೆ. ಅದೇ ರೀತಿಯಲ್ಲಿ ನೀವು ದುರ್ಗಾ ಅಷ್ಟೋತ್ತರವನ್ನು ನಿತ್ಯ ಪಠನೆ ಮಾಡಿ ನೀವೇನು ಮಾಡಬೇಕು, ಹಣೆಗೆ ಆ ಕುಂಕುಮವನ್ನು ಹಣೆಗೆ ಧರಿಸಿ ಹೋಗಬೇಕು. ಕುಂಕುಮಾರ್ಚನೆಯನ್ನು ಮಾಡಿ ಯಾವುದ್ರ ಮೇಲೆ 1-2 ವಿಳೆದೆಲೆ ಮೇಲೆ ಒಂದು ಬಟ್ಲಡಿಕೆಯನ್ನು ಇಟ್ಟು ದುರ್ಗಾ ಅಷ್ಟೋತ್ತರವನ್ನು ಪಠನೆ ಮಾಡಿ ನಂತರ ನೀವು ಹಣೆಗೆ ಹಚ್ಚಿ ಸ್ವಲ್ಪ ನಿಮಗೆ ಆಕರ್ಷಣೆ ಆಗುವಂಥದ್ದು. ರಾಹುದೋಷಗಳು ದೂರ ಆಗುತ್ತೆ. ದುರ್ಗಾವನ್ನು ಪಠನೆ ಮಾಡಿದೆ, ದುರ್ಗಾ ಅಷ್ಟೋತ್ತರವನ್ನು ಓದಿದ್ರೆ, ದುರ್ಗಾದೇವಿ ಆರಾಧನೆ ಏನಾಗುತ್ತೆ, ನಮಗೆ ರಾಶಿಯಲ್ಲಿ ಇರ್ತಕ್ಕಂಥ ರಾಹುವಿನಿಂದ ದೋಷ ದೂರ ಆಗುತ್ತೆ. ಧನಾಕರ್ಷಣೆ ಆಗುವಂಥದ್ದು, ದೃಷ್ಟಿ ಹೋಗುವಂಥದ್ದು, ಹೋಗೋ ಕೆಲಸಗಳಲ್ಲಿ ಯಶಸ್ವಿಯಾಗುವಂಥದ್ದು,
ಮಾಡ್ಬೋದು, ಅರ್ಧಕ್ಕೆ ಬಂದುಬಿಟ್ಟೆ ಅಥವಾ ಓಕೆ ಆಗ್ತಾಯಿಲ್ಲ, ಮನಸ್ಸೇ ಆಗ್ತಾಯಿಲ್ಲ ಹೇಳ್ತಾರೆ. ಇವತ್ತು ಯಾಕೋ ನನಗೆ ಮನಸ್ಸೇ ಆಗ್ತಾಯಿಲ್ಲ, ಏನು ಮಾಡೋಕ್ಕೂ ನನಗೆ ಆಗ್ತಾಯಿಲ್ಲ, ನನಗೆ ಆಯಾಸ, ಆಲಸ್ಯ, ಒಂದೇ ಕಡೆ ಇರಬೇಕು ಅನಿಸುತ್ತೆ, ಮನೆಯಿಂದ ಹೊರಗೆ ಓಕೆ ಆಗಲ್ಲ, ಏನೋ ಒಂಥರ ಭಯ, ಈ ರೀತಿಯ ಒಂದು ವ್ಯತ್ಯಾಸಗಳನ್ನು ನಾವು ದೂರ ಮಾಡ್ಕೋಬೋದು. ದುರ್ಗಾಷ್ಟೋತ್ತರವನ್ನು ಪಠನೆ ಮಾಡಿ ನಂತರ ಹಣೆಗೆ ನೀವೇನು ಮಾಡಬೇಕು, ಆ ಕುಂಕುಮವನ್ನು ಧಾರಣೆ ಮಾಡ್ಕೊಂಡೋಗಿ, ಖಂಡಿತ ನಿಮಗೆ ಎಲ್ಲವೂ ಶುಭ ಉಂಟಾಗಲಿದೆ. ಆತ್ಮೀಯ ವೀಕ್ಷಕರೇ, ಇಲ್ಲಿಗೆ ಮೇಷರಾಶಿಯಿಂದ ಮೀನರಾಶಿಗೆ ರಾಶಿವಾರ ಭವಿಷ್ಯ ಮುಗಿಯಿತು. ತಮ್ಮೆಲ್ಲರಿಗೂ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ ಹಾಗೆ ಗುರುರಾಯರ ಅನುಗ್ರಹ, ವರಮಹಾಲಕ್ಷ್ಮಿ ಸಂಪೂರ್ಣವಾಗಿ ವೆಂಕಟೇಶ ಅನುಗ್ರಹ ಸದಾಕಾಲ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ದಿನದ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೀವಿ. ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಆಗಿದ್ದರಿಗೂ ಶೇರ್ ಮಾಡಿ. ಸದಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲಿರುವಂಥ ಅಸ್ಟ್ರೋ ವಿದ್ವಾನ್ ಸಂಸ್ಥೆ. ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.